ಡಿಜಿಪಿ ನೇಮಕಾತಿ ವಿವಾದ ಹೊಸ ತಿರುವು ಪಡೆದಿದೆ. ರಾಜ್ಯದ ಹಾಲಿ ಹಂಗಾಮಿ ಡಿಜಿಪಿ ಡಾಕ್ಟರ್ ಎಸ್.ಟಿ. ರಮೇಶ್ ರಾಜ್ಯ ಸರ್ಕಾರದ ಧೋರಣೆಯನ್ನ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಾಲಯದಲ್ಲಿ ಪ್ರಶ್ನಿಸಿದ್ದಾರೆ. ಈ ಸಂಬಂಧ ರಮೇಶ್ ಅವರು 2 ದಿನಗಳ ಹಿಂದೆ ಸಿಎಟಿಗೆ ಅರ್ಜಿ ಸಲ್ಲಿಸಿದ್ದು, ಯಥಾಸ್ಥಿತಿ ಕಾಯ್ದುಕೊಳ್ಳುವಂತೆ ಸಿಎಟಿ ಸರ್ಕಾರಕ್ಕೆ ಸೂಚನೆ ನೀಡಿತ್ತು. ಅರ್ಜಿ ವಿಚಾರಣೆ ಇಂದು ನಡೆಯಲಿದೆ. ರಾಜ್ಯದ ಮುಖ್ಯ ಕಾರ್ಯದರ್ಶಿ ಎಸ್.ವಿ. ರಂಗನಾಥ್ ಅವರು ಹಿರಿಯ ಐಪಿಎಸ್ ಅಧಿಕಾರಿ ಹಂಗಾಮಿ ಡಿಜಿಪಿ ಡಾಕ್ಟರ್ ಎಸ್.ಟಿ. ರಮೇಶ್ ಅವರು ಕೆಲಸ ಮಾಡ್ತಿರೋದೇ ಗೊತ್ತಿಲ್ಲ ಎನ್ನುವಂತೆ ನಡೆದುಕೊಳ್ಳುವ ಮೂಲಕ ಹೊಸ ವಿವಾದಕ್ಕೆ ನಾಂದಿ ಹಾಡಿದ್ದಾರೆ. ಅಂದ್ರೆ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ಸ್ಥಾನಕ್ಕೆ ಡಾಕ್ಟರ್ ಗುರುಪ್ರಸಾದ್ ಹಾಗೂ ಅಚ್ಯುತರಾವ್ ಅವರ 2 ಹೆಸರುಗಳನ್ನು ಕಳಿಸಿ ಗೊಂದಲವನ್ನ ಉಂಟು ಮಾಡಿದ್ರು. ಸರ್ಕಾರದ ಈ ತೀರ್ಮಾನವನ್ನ ರಮೇಶ್ ಅವರು ನ್ಯಾಯಾಲಯದಲ್ಲಿ ಪ್ರಶ್ನಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಈ ಡಿಜಿಪಿ ನೇಮಕಾತಿ ಏನು ವಿವಾದ ಹೊಸ ತಿರುವು ಪಡೆದಿದೆ, ಈಗ ಮುಂದೇನಾಗಬಹುದು ಅಂತ? ಇನ್ನು ಈ ಒಂದು ಸಂಬಂಧ ವಿಚಾರಣೆ ಕೈಗೆತ್ತಿಕೊಂಡಿಲ್ಲ. ನ್ಯಾಯಮೂರ್ತಿಗಳಾದ ರಾಘವನ್ ಮತ್ತು ಕಾತ್ಯಾಯನಿ ಈ ಒಂದು ಸಂಬಂಧಪಟ್ಟಂಗೆ ಈ ಒಂದು ಅರ್ಜಿಯನ್ನು ವಿಚಾರಣೆ ನಡೆಸಲಿದ್ದಾರೆ. ಇನ್ನೂ ಅರ್ಜಿ ವಿಚಾರಣೆಗೆ ಬಂದಿಲ್ಲ. ಸುಮಾರು 11:30 ನಂತರ ಅರ್ಜಿ ವಿಚಾರಣೆ ಬರುವ ಸಂಭವವಿದೆ. ಹಾಗಾಗಿ ಏನಾಗುತ್ತೆ ಅಂತಕ್ಕಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಸದ್ಯಕ್ಕಂತೂ ಏನು ರಾಜ್ಯ ಸರ್ಕಾರದ ಕಾರ್ಯದರ್ಶಿಗಳಾದಂತಹ ಎಸ್.ವಿ. ರಂಗನಾಥ್ ಅವರು ಹೊಸ ಒಂದು ಗೊಂದಲವನ್ನ ಸೃಷ್ಟಿ ಮಾಡಿದ್ರು. ಅಚ್ಯುತರಾವ್ ಮತ್ತು ಗುರುಪ್ರಸಾದ್ ಇವರ ಇಬ್ಬರ ಹೆಸರನ್ನ ಸೇರಿಸಿ ಹಂಗಾಮಿ ಡಿಜಿಪಿ ಆಗಿರ್ತಕ್ಕಂಥ ಎಸ್.ಟಿ. ರಮೇಶ್ ಅವರನ್ನ ಒಂದು ಹೆಸರನ್ನ ಬಿಟ್ಟಿರೋದು ಹಲವು ಗೊಂದಲಗಳಿಗೆ ಎಡೆ ಮಾಡಿಕೊಟ್ಟಿದ್ರು. ಪ್ರತಿಮಾ. ಓಕೆ ಹರೀಶ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.